ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಬ್ರೆಡ್ ಪ್ಯಾನ್ ಪಿಜ್ಜಾ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ನಾನು ಇಲ್ಲಿ ಫಸ್ಟ್ ಏನು ಮಾಡೀನಿ ಅಂದರೆ ಒಂದು ಪ್ಲೇಟ್ ಒಳಗೆ ವೆಜಿಟೇಬಲ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಏನನ್ನಂದರೆ ನಾನು ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ, 1 ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಇದೆಯಲ್ಲ, ನಾನು ಇದು ಬೀಜ ತಕ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ದಪ್ಪಾಗಿ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಾನು ಇದನ್ನು ಸೈಡ್ ಇಟ್ಕೊತೀನಿ. ನೋಡಿ, ಇಲ್ಲಿ ನಾನು 1 ವಾಟ್ಕಾದಷ್ಟು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ, 1 ವಾಟ್ಕ ನಾನು ಮೊಜರೆಲ್ಲಾ ಚೀಸ್ ತಗೊಂಡಿದ್ದೀನಿ, 1 ವಾಟ್ಕ ಪನ್ನೀರ್ ತಗೊಂಡಿದ್ದೀನಿ. ಪನ್ನೀರ್ ಇದೆಯಲ್ಲ ಸಣ್ಣಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗೆ ಒಂದು ಅರ್ಧ ಚಮಚ ಬಟರ್ ಹಾಕೊಂಡಿದ್ದೀನಿ. ಬಟರ್ ಹಾಕೊಂಡಿಂದ ಮೆಲ್ಟ್ ಆದಿಂದೆ ನಾವು ಒಂದೊಂದಾಗಿ ವೆಜಿಟೇಬಲ್ ಇದೆಯಲ್ಲ ಅದು ಹುರ್ಕೊಳ್ಳೋಣ. ನೋಡಿ, ಫಸ್ಟ್ ನಾನು ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ 1-2 ನಿಮಿಷ ಹುರ್ಕೋಬೇಕು. ನೋಡಿ, ಇದು ಯಾಕೆ ಹುರ್ಕೋಬೇಕಂದ್ರೆ ನಾವು ಪ್ಯಾನ್ ಪಿಜ್ಜಾ ಮಾಡ್ಕೊಳಕತ್ತೇವೆ ಅಂತ ಹೇಳಿ ಹುರ್ಕೋಬೇಕು. ನೀವು ಓವನ್ ಇದ್ರೆ ಹುರ್ಕೋಬೇಡಿ. ನೋಡಿ, ನಾನು ಈರುಳ್ಳಿ ಹಾಕೊಂಡಿದ್ದೀನಿ. ಈರುಳ್ಳಿ ಹಾಕೊಂಡು 1-2 ನಿಮಿಷ ನಾವು ಹುರ್ಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಬಟರ್ ಹಾಕೊಂಡು ಹುರ್ಕೊಂತೀನಿ. ಇದು 1-2 ನಿಮಿಷ ಹುರ್ಕೋಬೇಕು. ನೋಡಿ, ಹುರ್ಕೊಂಡದಾಗಿದೆ. ನಾನು ಇದು ತಕ್ಕೊಂತೀನಿ. ಟೊಮೆಟೊನು 1-2 ನಿಮಿಷ ಹುರ್ಕೊಂತೀನಿ. ನೋಡಿ, ವೆಜಿಟೇಬಲ್ ಇದೆಯಲ್ಲ ಬೇರೆ ಬೇರೆ ಹುರ್ಕೋಬೇಕು. ಎಲ್ಲ ಒಮ್ಮೆಗ್ಲೆ ಹಾಕೊಂಡು ಹುರ್ಕೊಳಕ್ ಹೋಗ್ಬೇಡಿ. ನೋಡಿ, ನಾನು ಇಲ್ಲಿ ಸ್ವೀಟ್ ಕಾರ್ನ್ ಹಾಕೊಂಡು ಇದು 1-2 ನಿಮಿಷ ಹುರ್ಕೋಬೇಕು. ನೋಡಿ, ನಾನು ಸ್ವೀಟ್ ಕಾರ್ನ್ ಇದೆಯಲ್ಲ ಇದು ಫ್ರೋಸನ್ ತಗೊಂಡಿದ್ದೀನಿ. ನಿಮ್ಮಲ್ಲಿ ಫ್ರೆಶ್ ಇದ್ರೂ ಯೂಸ್ ಮಾಡ್ಕೋಬಹುದು. ನೋಡಿ, ಇದು ವೆಜಿಟೇಬಲ್ ಎಲ್ಲ ನಾನು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಪನ್ನೀರ್ ನಾನು ಹುರ್ಕೊಂಡಿಲ್ಲ, ಹಸಿನೇ ಹಾಕೊಂಡಿದ್ದೀನಿ. ನೀವು ಇದು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋಬಹುದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಚಮಚ ನಾನು ಕೆಂಪು ಖಾರ ಹಾಕೊಂಡಿದ್ದೀನಿ. ಒಂದು 2 ಚಮಚ ನಾನು ಟೊಮೆಟೊ ಸಾಸ್ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಒರಿಗ್ಯಾನೋ ಹಾಕೊಂಡಿದ್ದೀನಿ. ಒರಿಗ್ಯಾನೋ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಒರಿಗ್ಯಾನೋ ಒಳಗೆ ಸ್ವಲ್ಪ ಉಪ್ಪಿರುತ್ತೆ. ನೋಡಿ, ಇದ್ರೊಳಗೆ ನೀವು ಉಪ್ಪು ಅದೇನು ಹಾಕೊಳಕ್ ಹೋಗ್ಬೇಡಿ. ನೋಡಿ, ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನೋಡಿ, ಬ್ರೆಡ್ ಸ್ಲೈಸಿಗೆ ನಾನು ಸಾಸ್ ಮತ್ತು ನಾನು ಪಿಜ್ಜಾ ಟಾಪಿಕ್ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡಿದ್ದೀನಿ. ಪಿಜ್ಜಾ ಟಾಪಿಕ್ ಇಲ್ಲಾಂದ್ರೆ ನೀವು ಸಿಂಪಲ್ ಸಾಸ್ ಹಚ್ಕೊಂಡು ಮಾಡ್ಕೋಬಹುದು. ನೋಡಿ, ಇಲ್ಲಿ ಕೆಳಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದರ ಮೇಲೆ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನೀವು ಒಂದೇ ಪ್ಯಾನ್ ಒಳಗೆ ಇಟ್ಕೊಂಡ್ರೆ ಹೊತ್ತು ಹೋಗುತ್ತೆ, ಅದಕ್ಕಂತೇಳಿ 2 ಪ್ಯಾನ್ ಯೂಸ್ ಮಾಡಬೇಕು. ನೋಡಿ, ನಾನು ಈ ರೀತಿ ನಡಬರ್ಕೆ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಮೊಜರೆಲ್ಲಾ ಚೀಸ್ ಹಾಕೊಂಡಿದ್ದೀನಿ. ಈ ರೀತಿ ಫಸ್ಟ್ 1 ಲೇಯರ್ ಚೀಸ್ ಹಾಕೋಬೇಕು. ನಾವು ವೆಜಿಟೇಬಲ್ ಹಾಕೊಂಡಿದ್ದೀನಿ. ವೆಜಿಟೇಬಲ್ ಹಾಕೊಂಡು ಮತ್ತೊಮ್ಮೆ ಸ್ವಲ್ಪ ಚೀಸ್ ಹಾಕೋಬೇಕು. ನಾನು ಇಲ್ಲಿ ಸ್ವಲ್ಪ ಒರಿಗ್ಯಾನೋ ಹಾಕೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ದೀನಿ. ನೋಡಿ, ಲೀಡ್ ಮುಚ್ಕೊಂಡು ಒಂದು 6 ನಿಮಿಷ ಇದು ಕುದಿಸ್ಕೋಬೇಕು.
ನೋಡಿ ಇಲ್ಲಿ ಒಂದು 5-6 ನಿಮಿಷ ಆಗಿದೆ. ನೋಡಿ ಇದು ಚೀಸ್ ಮೆಲ್ಟ್ ಆಗಿದೆ. ಚೀಸ್ ಮೆಲ್ಟ್ ಆಗಲಿಲ್ಲ ಅಂದರೆ ಇನ್ನೊಂದು 2 ನಿಮಿಷ ನೀವು ಇಟ್ಕೋಬಹುದು. ನೋಡಿ ಇದು ಚೆನ್ನಾಗಿ ಮೆಲ್ಟ್ ಆಗಿದೆ. ನೋಡಿ ಓವನ್ ಇಲ್ಲಾರ್ದೆ ಈಸಿಯಾಗಿ ನೀವು ಪ್ಯಾನ್ ಪಿಜ್ಜಾ ಮಾಡ್ಕೋಬಹುದು. ನೋಡಿ ಬ್ರೆಡ್ ಪ್ಯಾನ್ ಪಿಜ್ಜಾ ರೆಡಿ ಆಗಿದೆ. ಈ ರೀತಿ ಮಾಡಿದ್ರೆ ತುಂಬಾ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.